ಜೀವ ನಮ್ ದೇವ ಕಣು ಇವನು ನಮ್ಮ ಶ್ರೀ ಗುರುಮೂರ್ತಿ ಪಿಜನ್ ಕ್ಲಬ್ ಕಪೋತ ಕಲಾ ಅಭಿಮಾನಿಗಳಿಗೂ ಮತ್ತೆ ನಮ್ಮ ದೊಡ್ಡವ್ರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬರ್ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ನೋಡಿದ್ರೆ ನಾವು ವಿಲ್ಸನ್ ಗಾರ್ಡನ್ ಅಲ್ಲಿ ನಮ್ಮ ಸತೀಶ್ ಅವ್ರ ದಾಬಡಿಗೆ ವಿಸಿಟ್ ಮಾಡಕ್ ಬಂದಿದ್ದೀವಿ. ನಮ್ಮ ಸತೀಶ್ ಅಣ್ಣವ್ರಿಗೆ ಅವ್ರಿಗೆ ನಮಸ್ಕಾರ. ಮತ್ತೆ ಇವತ್ತು ನಾವು ಸಂಡೇ ಸ್ಪೆಷಲ್ಗೆ ತಾಮ್ರಲ್ಲಿ ಅಕ್ಕಿ ಬಿಟ್ಟಿವರೆ 11 ಅವರ್ ಚಿಲ್ಲರೆ ಕ್ರಾಸ್ ಆಗಿದೆ. ಒಳ್ಳೆ ಗೇಮ್ ಮಾಡ್ತಾ ಇದೆ ಅಕ್ಕಿ. ಒಳ್ಳೆ ಲಾಂಗ್ ಟೈಮ್ ಇನ್ನೂ ಮಾಡ್ಬೇಕಂತ ನಮ್ಮ ದೊಡ್ಡವ್ರ ಆಶೀರ್ವಾದದಿಂದ ಅಕ್ಕಿ ಆಡ್ಲಿ. ಮತ್ತೆ ಅಣ್ಣ, ನಮ್ಮ ಯೂಟ್ಯೂಬ್ ಹೊಸದಾಗಿ ಮಾಡಿದ್ದೀವಿ. ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಗೂ ಮತ್ತೆ ನಮ್ಮ ಚಾನೆಲ್ ನೋಡಿರೋರು ಅಭಿಮಾನಿಗಳಿಗೂ ಒಂದೆರಡು ಮಾತಾಡ್ಬೇಕಂತ ಕೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಮ್ಮ ಗುರುಮೂರ್ತಿ ಪಿಜನ್ ಟೂರ್ನಮೆಂಟ್ ನಡೆಸ್ತಾರ ಅವ್ರಿಗೆ, ದಿನೇಶ್ ಅವ್ರಿಗೆ ಕಂಗ್ರಾಚುಲೇಷನ್. ಯೂಟ್ಯೂಬ್ ಚಾನಲ್ ಇನ್ನ ಚೆನ್ನಾಗಿ ನಡೀಲಿ, ಇನ್ನ ಸಬ್ಸ್ಕ್ರೈಬರ್ ಚೆನ್ನಾಗಿ ಬರಲಿ. ನಮ್ಮ ಗುರುಮೂರ್ತಿ ಅಣ್ಣ ಅವರು ತುಂಬಾ ಸೀನಿಯರ್ ಟಾಪ್ ಶೋಕ್ದಾರ್ ಅವರು. ಅವ್ರ ಬಗ್ಗೆ ಇನ್ನೊಂದು ಹೇಳಂಗಿಲ್ಲ. ಅವ್ರ ಹೆಸರಲ್ಲಿ ಟೂರ್ನಮೆಂಟ್ ನಡೀತಾ ಇರೋದು ಇನ್ನ ಭಾರಿ ಖುಷಿಯಾಗಿದೆ ನಮ್ಗೆ. ಆಮೇಲೆ ನಾವು ಸುಮಾರು ವರ್ಷಗಳಿಂದ ಅಕ್ಕಿ ಬಿಡ್ತಾ ಇದ್ದೀರಿ. ಇದು ನಮ್ಮ ತಾಮ್ರಲ್ಲಿ 7ನೇ ವರ್ಷ ಆಡ್ತಾ ಇರೋದು. ಒಳ್ಳೆ ಟೈಮ್ ಆಡಿದೆ. ಆಮೇಲೆ ಈ ಸಲ ಟಾಪ್ ಲೀಡಿಂಗ್ ಅಲ್ಲಿ ಆಡ್ತಾ ಇದೆ. ಇವತ್ತು ಫೈನಲ್ ಅಲ್ಲ ಸರ್, ಇದು ಫೈನಲ್ ಅಲ್ಲಿ ನಮ್ದು ಚೆನ್ನಾಗಿ ಆಡ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಮತ್ತೆ ಸರ್, ಇವಾಗ ಹೊಸಬ್ರು ಈ ಶೋಕಿಗೆ ಎಂಟ್ರಿ ಕೊಡ್ತಾವ್ರೆ, ಅವ್ರಿಗೆ ಒಂದೆರಡು ಮಾತು ನಿಮ್ ಕಡೆಯಿಂದ ಹೇಳ್ಬೇಕಂತ ಕೇಳ್ತಾ ಇದೀನಿ ಸರ್. ಹೊಸದಾಗಿ ಶೋಕ್ ಮಾಡೋರು ಮೇನ್ ಆಗಿ ಬಂದ್ಬಿಟ್ಟು ಒಳ್ಳೆ ಜೊತೆ ತಗೊಂಡು ರಾಗಿ ಹಾಕಿ ಬಿಟ್ಟು ಬಿಡಿ. ನಾವು ಅಷ್ಟೇ ರಾಗಿ ಹಾಕಿ ಕಡಲೆಬೇಳೆ ಅಷ್ಟೇನೆ, ಇನ್ನೇನು ಇಲ್ಲ. ನಾವು ಹಾಕಿ ಅಕ್ಕಿ ಬಿಟ್ಟು ಆಡಿಸ್ತಾ ಇರೋದು. ನೀವು ಆಲ್ಮೋಸ್ಟ್ ಎಲ್ಲಾರು ಅಷ್ಟೇನೆ 5 ಅವರ್ ಅಲ್ಲ 2 ಅವರ್ ರಾಗಿ ಹಾಕ್ಬಿಡಿ, ಅದೇ ಖುಷಿ ನಿಮ್ಗೆ. ಎಲ್ಲಾರು ಒಂದು ಹೊಸದಾಗಿ ಶೋಕ್ ಮಾಡೋರು ಅವ್ರು 12 ಅವರ್ ಬಿಟ್ರನಲ್ಲ, ನಾವು ಅಷ್ಟೇ ಸ್ಟಾರ್ಟಿಂಗ್ ಬಿಟ್ಟಾಗ 3 ಅವರ್ 4 ಅವರ್ ಬಿಟ್ಟೆ ಈ ಲೆವೆಲ್ ಬಂದಿದ್ದು. ಒಂದೇ ಸಲ ಯಾರು 12 ಅವರ್ ಬಿಡಕ್ ಆಗಲ್ಲ. ಕಷ್ಟ ಬಿದ್ದು ಬಿಟ್ರೇನೆ ಅಕ್ಕಿ ಆಗೋದು. ಹೌದು ಸರ್. ನಮ್ಮ MRV ಬ್ರದರ್ಸ್ ಅವರು ಬರ್ತಾರೆ, ಒಂದೆರಡು ಮಾತು ಹೇಳ್ಬೇಕಂತ. ಸ್ನೇಹಿತರೆ ನೋಡಿ, ಇದೇ ಜಾಗದಲ್ಲಿ ನಮ್ಮ MRV ಬ್ರದರ್ಸ್ ಅವರು ಇಲ್ಲಿ ಬಂದು ಜಾಯಿನ್ ಮಾಡಿದ್ದಾರೆ. ನಮ್ಗೆ ಒಂದು ಬಹಳ ಖುಷಿ ಆಯ್ತು. ಸರ್, ನಾವು 2 ಸಲ ನಿಮ್ನ ಭೇಟಿ ಮಾಡಕ್ ಕೇಳಿದೀವಿ, ನೀವು ಎಂಟ್ರಿ ಕೊಟ್ಟಿಲ್ಲ. ಹಂಗಿದ್ರು ನೋಡಿ ಬಂದು ನಮ್ಗೆ ಹತ್ರ ಸಿಕ್ಕೊಂಡಿದ್ರಾ. ಒಂದೆರಡು ಮಾತು ನಮ್ ಗುರುಮೂರ್ತಿನ ಟೂರ್ನಮೆಂಟ್ ಬಗ್ಗೆ ಮತ್ತೆ ಹೊಸಬ್ರಿಗೆ ಒಂದೆರಡು ಮಾತು. ಅದು ನಾವ್ 2 ಸಾರಿ ಹೇಳಿನೋ ಮಿಸ್ ಆದ್ರೂ ಇವತ್ತು ಇಲ್ಲಿ ಬಂದಿದ್ದೀರ ಅಂದ್ರೆ ಮೇಲಿದಾರ ಅಣ್ಣ ಗುರುಮೂರ್ತಿ ಅಣ್ಣ, ಅವ್ರ ಆಶೀರ್ವಾದನೆ. ಯಾಕಂದ್ರೆ ಪ್ರತಿದಿನ ಅವ್ರನ್ನ ನಾವಂತೂ ನೆನೀತಾ ಇರ್ತೀರಿ. ಯಾಕಂದ್ರೆ ಅವ್ರ ಅಕ್ಕಿಗಳು ನಮ್ ದಾವಡಿಲಿದೆ. ಅಕ್ಕಿ ನೋಡಿದಾಗೆಲ್ಲ ಗುರುಮೂರ್ತಿ ಅಣ್ಣ ಜ್ಞಾಪಕದಲ್ಲೇ ಇರ್ತೀರಿ. ಹಾಗೂ ಇವತ್ತು ನಮ್ಮ ಗುರುಮೂರ್ತಿ ಅಣ್ಣ ಟೂರ್ನಮೆಂಟ್ಗೆ ಇಲ್ಲಿ ನಮ್ಮ ವಿಲ್ಸನ್ ಗಾರ್ಡನ್ ಸತೀಶ್ ಬಾಲ್ ಅವ್ರ ಅಕ್ಕಿ ತುಂಬಾನೇ ಚೆನ್ನಾಗಿ ಆಡ್ತಾ ಇದೆ. ಹಾಗೂ ಟೂರ್ನಮೆಂಟ್ ಇದೇ ರೀತಿಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಇನ್ನೂ ಚೆನ್ನಾಗಿ ನಡ್ಕೊಂಡು ಹೋಗ್ಲಿ. ನಾವು ಎಲ್ಲರೂ ಸೇರಿ ಸಪೋರ್ಟ್ ಮಾಡ್ತೀರಿ. ಯಾಕಂದ್ರೆ ಗುರುಮೂರ್ತಿ ಅನ್ನೋದು ಹೆಸರು ಇದೆಯಲ್ಲ, ಆ ಪದ ಬಂದು ಬೆಟ್ಟಕ್ಕಿನ್ನ ತುಂಬಾ ದೊಡ್ಡದದು. ಯಾಕಂದ್ರೆ ಅಣ್ಣ ಆ ತರ ಇದ್ರು, ಎವರ್ ಗ್ರೀನ್. ಗುರುಮೂರ್ತಿ ಅಣ್ಣ ಬಂದು ಎವರ್ ಗ್ರೀನ್. ಸೊ ಅವ್ರ ಹೆಸರಲ್ಲಿ ನಡೀತಾ ಇದೆ ಟೂರ್ನಮೆಂಟ್. ಸೊ ಆ ಟೂರ್ನಮೆಂಟ್ಗೆ ನಾವ್ ಏನ್ ಸಪೋರ್ಟ್ ಬೇಕಾದ್ರೂ ಮಾಡ್ತೀರಿ. ಹಾಗೂ ಇವತ್ತಿಲ್ಲಿ 9 ಸೀಲ್ಗೆ ಅಕ್ಕಿ ಆಡ್ತಾ ಇದೆ. ಅದರಲ್ಲಿ 9ರಲ್ಲಿ ಗುರುಮೂರ್ತಿ ಅಣ್ಣ ಟೂರ್ನಮೆಂಟ್ ಇದೆ. ಅಕ್ಕಿನೂ ಚೆಂದ ಆಡ್ತಾ ಇದೆ. ಒಳ್ಳೆ ಹೆಸರು ಮಾಡ್ಲಿ ಅಂತ ಕೇಳ್ಕೊಂತ ಇದ್ರಿ. ಟೂರ್ನಮೆಂಟ್ಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ನಾವು ಹೊಸಬ್ರು ಈ ಶೋಕಲ್ಲಿ ಚಿಕ್ಕ ಹುಡುಗರೆಲ್ಲ ಬರ್ತಾವ್ರೆ. ಅವ್ರಿಗೆ ಒಂದು ಒಳ್ಳೆ ಶೋಕ್ ಮಾಡಕ್ಕೆ ನಿಮ್ ಕಡೆಯಿಂದ ಒಂದು ಒಳ್ಳೆ ಮಾತನ್ನ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳೋದೇನಂದ್ರೆ, ಸ್ಟೆಪ್ ಬೈ ಸ್ಟೆಪ್ ಬನ್ನಿ. ಒಂದೇ ಟೈಮ್ ಈಗ ಅವ್ರು ಹೇಳ್ತಾರೆ ಅಲ್ಲಿ ಅದಾಕಿದ್ರೆ ಅಕ್ಕಿ ಆಡುತ್ತೆ, ಇದಾಕಿದ್ರೆ ಅಕ್ಕಿ ಆಡುತ್ತೆ ಅಂತ. ಅದಕ್ಕೆ ಹೋದ್ರೆ ಯಾರು ನೀವು ಶೋಕಿ ಕಲಿಯಕ್ಕಾಗಲ್ಲ. ಸೊ ಅದರಿಂದ ಏನ್ ಹೇಳ್ತೀರಾ ಅಂದ್ರೆ, ಸ್ಟೆಪ್ ಬೈ ಸ್ಟೆಪ್ ಬನ್ನಿ. ಯಾರಾದ್ರು ಒಳ್ಳೆಯವ್ರ ಹತ್ರ ಶೋಕಿ ಕಲ್ತ್ಕೊಂಡು ಶೋಕಿ ಕಲ್ತು ಅಕ್ಕಿ ಬಿಡಿ. ನಿಶಾ ಕಲ್ತಿ ಅಕ್ಕಿ ಬಿಡೋದು ಬೇರೆ, ಶೋಕಿ ಕಲ್ತಿ ಅಕ್ಕಿ ಬಿಡೋದು ಯಾವಾಗ್ರೀನ ಲೈಫ್ ಟೈಮ್ ಅಲ್ಲಿ ಇರುತ್ತೆ. ಹಾಗೆ ನಿಮ್ಮ ಎಜುಕೇಶನ್ ನೋಡ್ಕೊಳ್ಳಿ, ಕೆಲಸ ಕಾರ್ಯಗಳು ನೋಡ್ಕೊಳ್ಳಿ, ಸ್ಪೇರ್ ಟೈಮಲ್ಲಿ ಶೋಕಿ ಮಾಡಿ. ಯಾಕಂದ್ರೆ ಎರಡೂ ಬ್ಯಾಲೆನ್ಸ್ ಇರಬೇಕು. ಲೈಫ್ ಬ್ಯಾಲೆನ್ಸ್ ಅಲ್ಲಿ ಇರಬೇಕು, ಶೋಕಿನೂ ಬ್ಯಾಲೆನ್ಸ್ ಅಲ್ಲಿ ಇರಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಅಣ್ಣ. ನೋಡಿ ಸ್ನೇಹಿತರೆ, ರಮ್ಯಾನ ಅವ್ರು ಏನ್ ಹೇಳ್ದವ್ರೆ ಅಂದ್ರೆ, ಹೊಸಬ್ರು ಓದೋ ಟೈಮ್ಗೆ ಓದ್ಬಿಡ್ಬೇಕು. ಹಂಗಿದ್ರೆ ನೀ ಲೈಫ್ ಅಲ್ಲಿ ಒಳ್ಳೆ ಶೋಕ್ನ ಮಾಡಕ್ಕೆ ಕಲ್ತೀರಾ. ಅದನ್ನೇ ಅವ್ರು ಹೇಳಕ್ ಆಸೆ ಪಡ್ತಾರೆ. ನಮ್ ಸತೀಶ್ ಅಣ್ಣ ಅವರು, ಅರುಣ್ ಅಣ್ಣ ಅವರು ನಮ್ ಜೊತೆಗೆ ಇದ್ದಾರೆ. ಅವರಿಂದನೂ ಒಂದೆರಡು ಮಾತು. ಅಣ್ಣ, ಹೊಸಬ್ರಿಗೆ ಒಂದೆರಡು ಮಾತು ನೀವು ದೊಡ್ಡವ್ರ. ಈ ಹೊಸದಾಗಿ ಶೋಕಿ ಮಾಡೋ ಅಂತ ಸ್ನೇಹಿತರಿಗೆ ಅಭಿನಂದನೆಗಳು. ಮತ್ತೆ ಈಗ ರವಿ ಅವ್ರು ಹೇಳದಂಗೆ ಒಂದು ಶೋಕಿನ ಒಂದು ಲೆವೆಲಿಂದ ಬೆಳೆಸ್ಕೊಂಡ್ ಬರ್ಬೇಕು ನಾವು. ಇದು ನಾವು ಕೆಲವ್ರು ಹೇಳ್ತಾರೆ ದುಡ್ಡಿದ್ರೆ ಶೋಕಿ ಮಾಡ್ಬೋದು ಅಂತ ಅಂದ್ಬಿಟ್ಟು. ದುಡ್ಡಿದ್ರೆ ಶೋಕಿ ಮಾಡೋದಕ್ಕಾಗಲ್ಲ.
ಇದಕ್ಕೆ ಅಂತ ಅಂದ್ಬಿಟ್ಟೆ ಸಮಯ ಕೊಟ್ಟು ನಾವು ಆ ಸಮಯ ತಕ್ಕೊಂಡು ನಾವು ಅಕ್ಕಿಯಲ್ಲಿ ಶೋಕಿ ಮಾಡಬೇಕು. ಮತ್ತೆ ಈ ಅಕ್ಕಿ ಬಿಡುವಂತ ಸಮಯದಲ್ಲೆಲ್ಲ ಕಾಯ್ಕೊಂಡಿದ್ದು ತುಂಬಾ ಜನ ಒಣಗಿ ಎಲ್ಲ ಬಿಸಿಲಲ್ಲೆಲ್ಲ ಮಳೆಯಲ್ಲೆಲ್ಲ ಒಣಗಿರ್ತಾರೆ. ಅಂತ ನಮ್ಮ ಸ್ನೇಹಿತರಾಗ್ಲಿ ಮತ್ತೆ ಜಾಕಿಗಳಾಗಿರೋಂಥವ್ರಿಗೆ ಒಂದು ತುಂಬಾ ಮರ್ಯಾದೆ ಕೊಟ್ಟು ಅವ್ರಿಗೆ ತುಂಬಾ ಚೆನ್ನಾಗಿ ನೋಡ್ಕೊಬೇಕು. ಮತ್ತೆ ಶೋಕಿನ ನಾವು ಬರೇ ದುಡ್ಡಿಂದ ಅಲ್ಲ, ಮನ್ಸಾರೆ ನಾವು ಶೋಕಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೇಳ್ಕೊಂತೀನಿ. ಮತ್ತೆ ನಾವು ಸಾಧನೆ ಮಾಡ್ಲೇಬೇಕು ಅನ್ನೋದು ಮನ್ಸಲ್ಲಿ ಇಟ್ಕೊಂಡು ಅಕ್ಕಿ ಬಿಟ್ರೆ ನಾವು 100% ಅಕ್ಕಿ ಆಡಿಸ್ಬೋದು. ಲಾಂಗ್ ಟೈಮ್ ಆಡ್ಸೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಕೈಯಲ್ಲಿ ಆಗಿದಷ್ಟು ಪ್ರಯತ್ನ ಮಾಡಿ, ಇನ್ ಮಿಕ್ಕಿದ್ದು ಅಕ್ಕಿ ಆಡೋದಕ್ಕೆ ಪ್ರೋತ್ಸಾಹ ಮಾಡಿ. ನೋಡಿ ಸ್ನೇಹಿತರೆ, ನಮ್ಮ ಗುರುಮೂರ್ತಿ ಅಣ್ಣ ಇವ್ರ ಮನೆಗೆಲ್ಲ ಹೋಗಿ ಭೇಟಿಯಾಗಿ ಶೋಕಿಗಳನ್ನ ಕಲ್ಕೊಂಡು ಬಂದಿರೋರು ಇಲ್ಲಿ ನಿಂತ್ಕೊಂಡಿದ್ದಾರೆ. ಮಗೇಶನ ಕೇಶವನ ಅವ್ರ ಮಗ ಇವರು. ನೋಡಿ ಇವ್ರ ಹತ್ರ ಅಲ್ಲೇ ಅಕ್ಕಿಗಳಂದ್ರೆ ಇವ್ರ ಮನೆಯಲ್ಲಿ ಹೋಗಿ ನೋಡ್ಬೋದು. ಅಷ್ಟೊಂದು ಗ್ಯಾರಂಟಿ ಅಕ್ಕಿಗಳು ಮಾಡ್ಕೊಂಡಿದ್ದಾರೆ. ಅಲ್ಲೇ ಶೋಕ್ದಾರಲ್ಲಿ ಇವರು ಒಬ್ರು ಇದ್ದಾರೆ ನಮ್ಮ ಜೊತೆಗೆ. ಇವ್ರಿಗೂ ಒಂದೆರಡು ಮಾತು ಮಾತಾಡ್ಬೇಕಂತ ನಮ್ಮ ಟೂರ್ನಮೆಂಟ್ ಬಗ್ಗೆ ಕೇಳ್ತಾ ಇದ್ದೀನಿ ನಾನು. ಎಲ್ಲ ಟೂರ್ನಮೆಂಟ್ ಅಲ್ಲಿ ಸೇರಿರೋಂಥ ಕಲಾಭಿಮಾನಿಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ಗುರುಮೂರ್ತಿ ಟೂರ್ನಮೆಂಟ್ ಅಂತ ಏನು ನಡೆಸ್ತಾ ಇದ್ದಾರೆ ದಿನೇಶ್ ಅವರು, ತುಂಬ ಹೆಮ್ಮೆ ಆಗ್ತಾ ಇದೆ ಅವ್ರು ಟೂರ್ನಮೆಂಟ್ ನಡೆಸ್ತಾ ಇರೋದು ಅವ್ರ ಹೆಸರಲ್ಲಿ. ಇದೇ ರೀತಿ ಚೆನ್ನಾಗಿ ನಡೆಸಬೇಕು. ಅವ್ರಿಗೆಲ್ಲರೂ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಇದೇ ರೀತಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅವ್ರ ಯೂಟ್ಯೂಬ್ ಚಾನಲ್ ಎಲ್ಲರೂ ಇದು ಮಾಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್.